ನಮಸ್ಕಾರ ಬಂಧುಗಳೇ, ನಿಮ್ಮ ಮಾಮಾಸ್ ಕೈ ರುಚಿಗೆ ಸ್ವಾಗತ ಸುಸ್ವಾಗತ. ಈ ದಿವಸ ಒಂದು ವಿಶೇಷವಾದ ಸ್ಥಳಕ್ಕೆ ಬಂದಿದ್ದೀನಿ. ನಾವು ಕಣಿಯಾರು ಅಂತ. ನಾನು ಹುಟ್ಟಿದ್ದು ಕಣಿಯಾರಿನಲ್ಲಿ, ಬೆಳೆದಿದ್ದೆಲ್ಲ ಕೊಣನೂರಿನಲ್ಲಿ, ಓದಿದ್ದು ಬೆಳೆದಿದ್ದೆಲ್ಲ ಕೊಣನೂರಲ್ಲಿ. ಕಣಿಯಾರು ಅಂತ ಒಂದು ಸಣ್ಣ ಗ್ರಾಮ. ಇದು ಹಾಸನ ಜಿಲ್ಲೆ ಅರಕಲಗೂಡು ತಾಲೂಕು, ದೊಡ್ಡಬಗ್ಗೆ ಹೋಬಳಿ, ಕಣಿಯಾರು ಗ್ರಾಮ. ಕಣಿಯಾರು ಗ್ರಾಮದಿಂದ 1 ಕಿಲೋಮೀಟ್ರು ನಮ್ಮದು ತೋಟ. ನಮ್ಮದು ಇದೇ ನಿಮ್ಮ ತೋಟ ಇದೆಯಾ ಅಂದರೆ ನಮ್ಮ ತೋಟನೇ. ಯಾಕೆಂದರೆ ನಮ್ಮ ಅಜ್ಜಿ ಬೆಳೆಸಿದಂಥ ತೋಟ, ನಮ್ಮ ತಾಯಿಯವರ ತಾಯಿ. ಈಗ ಅದನ್ನು ನನ್ನ ಸೋದರ ಮಾವನ ಮಗ ದೊಡ್ಡವರು ಶ್ರೀಧರ್ ಅಂತ, KV ಶ್ರೀಧರ್ ಅಂತ, ಬೆಂಗಳೂರಿನಲ್ಲೇ ಇದ್ದಾರೆ. ಅವರು ತಿಂಗಳಿಗೆ 1 ಸಲ 2 ಸಲ ಅಥವಾ ವಾರಕ್ಕೆ 1 ಸಲ ಬಂದು ಈ ತೋಟನ ತುಂಬ ಅಭಿವೃದ್ಧಿ ಮಾಡ್ತಾಯಿದ್ದಾರೆ. ಇಲ್ಲಿ ಈ ಕಡೆ ಬಲಗಡೆಗೆ ಅಡಿಕೆ ಬಾಳೆ ತೋಟ ಇದೆ. ಇಲ್ಲಿ ಹೊಸದಾಗಿ ಮಾಡಿರ್ತಕ್ಕಂಥ ತೋಟ. ಅದನ್ನೆಲ್ಲ ನಾಳೆ ನೆಕ್ಸ್ಟು ಮುಂದಿನ ವಿಡಿಯೋದಲ್ಲಿ ನಾನು ತೋರಿಸ್ತೀನಿ. ಇದು ನಮ್ಮ ತಾಯಿಯವರ ತಾಯಿ ರುಕ್ಮಿಣಮ್ಮ ಅಂತ, ಎಲ್ಲರೂ ರುಕ್ಕಮ್ಮ ರುಕ್ಕಮ್ಮ ಅಂತ ಕರೆಯೋರು. ಅವರು 75 ಅವ್ರಿಗೆ 75 ವರ್ಷ ಆಗೋ ತನಕ ಈ ತೋಟದಲ್ಲೇ ಇದ್ದು, ಈ ತೋಟದ ಅಡಿಕೆ ತೋಟದ ಹಿಂಭಾಗ ಒಂದು ಮನೆ ಇತ್ತು. ಹಳೆಯ ಮನೆ, ಮಣ್ಣುಗೋಡೆ ಮನೆ. ಅದಕ್ಕೆ ಬಾಗಿಲು ಇತ್ತು. ಏನು ಚಿಲ್ಕ ಪಲ್ಕ ಆ ಕಡೆಯಿಂದ ಹೋಗೋದಾದ್ರೆ ಬೀಗ ಹಾಕ್ಕೊಂಡು ಹೋಗೋಕ್ಕೆ ಒಂದು ಚಿಲ್ಕ ಇತ್ತು. ಒಳಗಡೆ ಬಿರಿ ಅಂತ ಕೊಡೋರು, ಒಳಗಡೆಯಿಂದ ಸೇಫ್ಟಿಗೆ. ಆ ರೀತಿ ಸನ್ನಿವೇಶ. ಇದು ನಂದಗೋಕುಲ ಇದ್ದಂಗಿತ್ತು ನಮ್ಮ ಅಜ್ಜಿ ಕಾಲದಲ್ಲಿ. ಈಗ ಅದೇ ರೀತಿ ನಮ್ಮ ಸೋದರ ಮಾವನ ಮಗನ ಕಾಲದಲ್ಲೂ ಕೂಡ ಅದೇ ಪುನರಾವೃತ್ತಿ ಆಗ್ತಾಯಿದೆ. ಅದೇ ಪಿಕ್ಚರಿಗೆ ನಮಗೆ ಬರ್ತಾಯಿದೆ. ಇನ್ನೊಂದೇನೆಂದರೆ, ಅವತ್ತಿನ ಕಾಲದಲ್ಲಿ 15 ಹಸುಗಳನ್ನು ಕಟ್ಕೊಂಡಿದ್ರು. ಒಬ್ಬ ಗಂಡಾಳ ಎಷ್ಟು ದುಡಿತಾರೋ ಅಷ್ಟು ನಮ್ಮ ಅಜ್ಜಿ ದುಡಿತಾ ಇದ್ರು. ಮತ್ತು ನಾವುಗಳು ಮೊಮ್ಮಕ್ಕಳು ಯಾರು ಬಂದ್ರೂ ನಮಗೆ ಊಟಕ್ಕಾಗಲಿ ಹಣ್ಣುಗಳಿಗಾಗಲಿ ಯಾವುದಕ್ಕೂ ಕೊರತೆ ಇಲ್ಲ. ಹಾಲು ಮೊಸರು ಬೆಣ್ಣೆ ಸಮೃದ್ಧಿ. ಆದರೆ ನಾವು ತೋಟಕ್ಕೆ ಬರಬೇಕು, ನಾವು ಕಳೆ ಗಿಳೆ ಕೀಳಬೇಕು, ತೋಟದಲ್ಲಿ ಗೋಟನ್ನು ಆಯ್ಕೊಂಬರ್ಬೇಕು, ಅಡಿಕೆ ಹಾಯ್ಕೊಂಬರ್ಬೇಕು. ಅದು ಒಂದು ಸಿಸ್ಟಮ್ಯಾಟಿಕ್ಕು ಜೀವನ ಅವ್ರದ್ದು. ಅವರು ಹಾಗೆ ಇದ್ದರು. ನಮ್ಮಗಳ ಹತ್ರನೂ ಅದೇ ರೀತಿ ಪ್ರೀತಿಯಿಂದ ಮುದ್ದು ಮಾಡಿ ಕೆಲಸ ತೆಗಿತಾ ಇದ್ರು. ಹಾಗಾಗಿ ಈ ತೋಟಕ್ಕೆ ಬಹಳ ಬೆಲೆ. ಅವ್ರ ಅಕ್ಕ ಅವರು ತಂಗಮ್ಮ ಅಂತ, ಅವ್ರ ಹೆಸರು. ಅವ್ರೇನು ಬ್ಯಾರಿಸ್ಟರ್ ಅಲ್ಲ, ಲಾಯರ್ ಓದಿರಲಿಲ್ಲ. ಬ್ಯಾರಿಸ್ಟರ್ ತಂಗಮ್ಮ ಅಂತ ನಿಕ್ಕನೆ. ವಾದಕ್ಕೆ ನಿಂತರೆ ಹೊಳೆನರಸೀಪುರ ಕೋರ್ಟಲ್ಲಿ ಒಂದು ಕೇಸಲ್ಲಿ ಅವರೇ ವಾದ ಮಾಡಿ, ನನಗೆ ಯಾವ ಲಾಯರು ಬೇಡ, ಲಾಯರ್ಗಳು ಯಾರು ಹೇಗೆ ಬೇಕಾದರೂ ಟರ್ನ್ ಆಗ್ಬೋದು, ಯಾವ ಲಾಯರು ಬೇಡ ಅಂತ ಅವರೇ ವಾದ ಮಾಡಿ ಗೆದ್ದಂಥವ್ರು. ಅಂಥವ್ರ ಫ್ಯಾಮಿಲಿ ನಮ್ಮ ತಾಯಿ ಮನೆ ಕಡೆ ಫ್ಯಾಮಿಲಿ. ತಂದೆ ಮನೆ ಕಡೆನೂ ಹಾಗೆ ಅದ್ಭುತವಾದ ಫ್ಯಾಮಿಲಿ. ಈ ದಿವಸ ಆ ತೋಟದಲ್ಲಿ ನಮ್ಮ ಸೋದರ ಮಾವನ ಮಗ ಶ್ರೀಧರ್ ಅವರು ಒಂದು ಫಾರ್ಮ್ ಹೌಸ್ ಕಟ್ಟಿದ್ದಾರೆ. ಇನ್ನೂ ಸ್ವಲ್ಪ ಕೆಲಸಗಳೆಲ್ಲ ಬಾಕಿ ಇದೆ. ಸದ್ಯದಲ್ಲೇ ಅದು ಎಲ್ಲ ಆಗುತ್ತೆ. ಅದಾದಮೇಲೆ ಮತ್ತೆ ನಮ್ಮ ತೋಟದ ಟೂರ್ಗೆ, ಕಣಿಯಾರು ತೋಟದ ಟೂರ್ಗೆ ನಿಮ್ಮನ್ನು ಕರ್ಕೊಂಡ್ಬರ್ತೀನಿ. ಈ ದಿವಸ ನಾನು ಒಂದು ಜೀರಾ ರೈಸ್ ಹಾಗೂ ನಮಗೂ ಎಲ್ಲ ಊಟಕ್ಕೆ ಬೇಕು, ಎಲ್ರಿಗೂ ಹೊಟ್ಟೆ ಹಸಿತಾ ಇದೆ, ಅದಕ್ಕೊಂದು ದಾಲ್ ಮಖಾನಿ ಮಾಡ್ತಾಯಿದ್ದೀನಿ. ಫಸ್ಟು ಜೀರಾ ರೈಸ್ ಪ್ರಾರಂಭ ಮಾಡೋಣ. ಅದಕ್ಕೆ ಬೇಕಾದಂಥ ಪದಾರ್ಥ ನೋಡಿ ಬಂಧುಗಳೇ. ಜೀರಾ ರೈಸ್ಗೆ ಬೇಕಾಗದಂತಹ ಪದಾರ್ಥಗಳು ಇದು 3 ಲೋಟ, ದೊಡ್ಡ ಲೋಟದಲ್ಲಿ 3 ಲೋಟ ಅಕ್ಕಿ ನೀರಲ್ಲಿ 1 ಗಂಟೆ ಕಾಲ ನೆನೆಸಿ ತೊಳೆದು ತಂದ್ಕೊಂಡು ನೀರು ತೆಗೆದು ತಂದೀನಿ. ತುಪ್ಪ, ರಿಫೈಂಡ್ ಆಯಿಲ್, ಹಸಿರು ಮೆಣಸಿನ್ಕಾಯಿ ಸೀಳಿರೋದು, ಹಸಿ ಶುಂಠಿ ಸೀಳಿರೋದು, ಸ್ವಲ್ಪ ಗೋಡಂಬಿ, ಜೀರಿಗೆ, ಉಪ್ಪು. ಬಂಧುಗಳೇ, ಜೀರಾ ರೈಸ್ಗೆ 4 ಸ್ಪೂನು 5 ಸ್ಪೂನ್ ತುಪ್ಪ ಹಾಕೋಣ. ಸ್ವಲ್ಪ ಎಣ್ಣೆ, ಒಂದು 2 ಸೌಟಷ್ಟು. ಯಾಕೆಂದರೆ 3 ಲೋಟ ಹಾಕ್ತಾ ಇರೋದ್ರಿಂದ ಎಣ್ಣೆ ಒಂದು 2 ಸೌಟಷ್ಟು. ಜೀರೆನ ಪ್ರಧಾನ ಆದ್ದರಿಂದ ಜೀರೆ ರೈಸ್ಗೆ ಜೀರಿಗೆ ಒಂದು 3 ಚಮಚದಷ್ಟು ಇದು ಜೀರಿಗೆ ಸಾಕು. ಹಸಿರು ಮೆಣಸಿನ್ಕಾಯಿ ಇದು ನಿಮ್ಮ ದೃಷ್ಟಿಗೆ ಬಿಟ್ಟಿದ್ದು. ಬೇಕು ಅಂದರೆ ಹಸಿರು ಮೆಣಸಿನ್ಕಾಯಿ ಹಾಕ್ಕೋಬೋದು, ಇಲ್ಲಾಂದರೆ ಸ್ವಲ್ಪ ಖಾರ ಕೊಟ್ಟರೆ ಚೆನ್ನಾಗಿರುತ್ತೆ ಅಂತ ಒಂದು 4 ಹಸಿರು ಮೆಣಸಿನ್ಕಾಯಿನ ಉದ್ದಕ್ಕೆ ಸೀಳ್ಬಿಟ್ಟು ಮಧ್ಯದಕ್ಕೆ ಕಟ್ ಮಾಡ್ಕೊಂಡಿದ್ದೀವಿ.
ಸ್ವಲ್ಪ ಗೋಡಂಬಿ, ಒಂದು 15 ಗೋಡಂಬಿ, ಸಣ್ಣಗೆ ಉದ್ದು ಕಟ್ ಮಾಡ್ಕೊಂಡಿರ್ತಕ್ಕಂತಹ ಹಸಿ ಶುಂಠಿ 1.5 ಇಂಚಷ್ಟು, ಈಗ ತೊಳೆದು ನೆನೆಸಿಟ್ಕೊಂಡ್ರು ಅಕ್ಕಿ ಇದರಲ್ಲಿ ನೀರು ತೆಗೆದುಬಿಟ್ಟಿದ್ದೀನಿ. ಈಗ ಹಾಕ್ತಾ ಇದ್ದೀನಿ 3 ಗ್ಲಾಸ್. ಮೂರು ಗ್ಲಾಸ್ಗೆ 6 ಗ್ಲಾಸ್ ನೀರು. ರುಚಿಗೆ ತಕ್ಕಷ್ಟು ಉಪ್ಪು. ನಾನು ಸಾಮಾನ್ಯವಾಗಿ ಕೈ ಅಳತೆನೇ ಹಾಕೋದ್ರಿಂದ 3 ಗ್ಲಾಸು ಅಂದರೆ ಹೆಚ್ಚು ಕಮ್ಮಿ 1 kg ಅಷ್ಟು ಬರುತ್ತೆ. ಹಾಗಾಗಿ 1 ಮುಷ್ಟಿ ಉಪ್ಪು, ಒಳ ಮುಷ್ಟಿ ಸಾಕು. ಈಗ ಕುಕ್ಕರ್ ಮುಚ್ಚಿಬಿಟ್ಟು 3 ವಿಸಲ್ ಕೂಗಿಸೋಣ. ನೋಡಿ ಬಂಧುಗಳೇ, ಕುಕ್ಕರ್ 3 ವಿಸಲ್ ಕೂಗಿದೆ. ಈಗ ಹೇಗೆ ಈಗಲೇ ಪರಿಮಳ ನನಗೆ ಬರ್ತಾ ಇದೆ. ಹೇಗಿದೆ ಅಂತ ಓಪನ್ ಮಾಡಿ ನೋಡೋಣ. ದಯವಿಟ್ಟು ಕುಕ್ಕರ್ ವೆಯ್ಟನ್ನು ಎತ್ತು ನೋಡಿ, ಆಮೇಲೆ ಓಪನ್ ಮಾಡಿ. ನೋಡಿ ಬಂಧುಗಳೇ, ಜೀರಾ ರೈಸು ಆಗಿದೆ. ಒಂದ್ಸಲ ಕ್ಲೀನಾಗಿ ಮಿಕ್ಸ್ ಮಾಡಿಬಿಡೋಣ. ಆದ್ಮೇಲೆ ನೋಡಿ, ಜೀರಾ ರೈಸ್ ರೆಡಿ ಇದೆ. ಇದಾದಮೇಲೆ ದಾಲ್ ಮಖನಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಬೌಲ್ಗೆ ಹಾಕಿ, ಸರ್ವಿಂಗ್ ಬೌಲ್ಗೆ ಹಾಕಿ ಹಾಕ್ತಾ ಇದ್ದೀನಿ. ಈಗ ಪ್ಲೇಟ್ಗೆ ಶಿಫ್ಟ್ ಮಾಡಿ ನೋಡಿ, ಅದ್ಭುತವಾದ ಜೀರಾ ರೈಸ್. ನನಗೇನೋ ತುಂಬ ಅಪ್ಯಾಯಮಾನವಾಗಿದೆ. ತುಂಬ ಚೆನ್ನಾಗಿದೆ ಅಂತ ನನಗನ್ನಿಸ್ತಾ ಇದೆ. ನೀವು ಇದೇ ರೀತಿ ಮಾಡ್ಕೊಳ್ಳಿ, ಖಂಡಿತ ತುಂಬ ಚೆನ್ನಾಗಿರುತ್ತೆ. ಜೀರಾ ರೈಸ್ ಹೆಂಗಿರಬೇಕು ಅಂದರೆ, ಜೀರಾ ರೈಸ್ ಆಗಲಿ, ಪಲಾವ್ ಆಗಲಿ, ಅಥವಾ ಗೀ ರೈಸ್ ಆಗಲಿ, ಚಿತ್ರಾನ್ನಗಳಾಗಲಿ, ಅನ್ನ ಉದುದ್ರಾಗೂ ಇರಬೇಕು, ಸಾಫ್ಟಾಗೂ ಇರಬೇಕು. ನಾವೇನೋ ಅನ್ನ ಸ್ವಲ್ಪ ಕಾಳಾದರೆ ತಿನ್ಬಿಡ್ಬೋದು, ವಯಸ್ಸಾದವ್ರಿಗೆ ತಿನ್ನೋಕ್ಕಾಗಲ್ಲ. ಯಂಗ್ಸ್ಟರ್ಸು ಕಾಳು ಉದುದ್ರಾಗಿದ್ರು. ನಮ್ಮ ಡ್ರೈವರ್ ಒಬ್ರು ಚಾಲಕರಿದ್ದಾರೆ, ಚೇತನ್ ಅಂತ. ಅನ್ನ ತುಂಬ ಉದುದ್ರಾಗಿರ್ಬೇಕು, ನಮಗೆ ಅದನ್ನು ಅಗಿಯೋಕ್ಕಾಗಲ್ಲ. ಹಾಗೆ ಸಾಫ್ಟಾಗೂ ಇರಬೇಕು, ಉದುದ್ರಾಗೂ ಇರಬೇಕು, ಚೆನ್ನಾಗಿರುತ್ತೆ. ಆ ರೀತಿ ಮಾಡ್ಕೊಳ್ಳಿ. ಈಗ ಜೀರಾ ರೈಸ್ ರೆಡಿ ಇದೆ ಬಂಧುಗಳೇ.